ನಮ್ಮ ನಡುವೆ ಇರುವಂತ ಎಷ್ಟು ಯುವಕರು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ತಾ ಇದ್ದಾರೆ. ಬೆಟ್ಟಿಂಗ್ ಈಗ ಅವಕಾಶ ಇರಬಾರ್ದು, ಸ್ಕಿಲ್ಲಿಂಗ್ ಎಷ್ಟು ಬೆಟ್ಟಿಂಗ್ ಮಾಡಕ್ಕೆ ಅವಕಾಶ ಆಗಬಾರ್ದು ಅನ್ನೋದು. 8,000 ಬೋನಸ್ ತಕ್ಷಣ ಪ್ರತಿದಿನ ಗೆಲ್ಲಿರಿ. ಸ್ಕಿಲ್ಲಿಂಗ್ ಆಗಿದ್ರು ಸಹ ಬೆಟ್ಟಿಂಗ್ ಈಗ ಅವಕಾಶ ಇರಬಾರ್ದು. ಗೇಮಿಂಗ್ ಪಾಲಿಸಿ ಐಟಿಗೆ ಬರುತ್ತೆ. ಇಂಡಿಯಾನಲ್ಲಿ ಕ್ಲೋಸ್ ಟು ಅರೌಂಡ್ 590 ಮಿಲಿಯನ್ ಗೇಮರ್ಸ್ ಆರ್ ದೇರ್. ನಿಮ್ಮ ಸೌತ್ ಅಮೆರಿಕನು ಚೈನಾ ಸರ್ವರ್ ಮೇಲೆ ಆಡ್ತಾ ಇದ್ದಾರೆ. ನಮ್ಮ ನಡುವೆ ಇರುವಂತ ಎಷ್ಟು ಯುವಕರು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ತಾ ಇದ್ದಾರೆ. ಆದ್ರಿಂದ ಇದು ಖಂಡಿತವಾಗೂ ಒಂದು ಬಹಳ ಗಹನವಾದಂತ ವಿಷಯ. ಇದನ್ನ ಅವ್ರನ್ನ ಹೊಲ್ಸಕ್ಕಾಗೋದಿಲ್ಲ. ಇದಕ್ಕೆ ಅಮೆಂಡ್ಮೆಂಟ್ ಇನ್ನೇನಾದ್ರೂ ತನ್ನಿ, ಆದಷ್ಟು ಪ್ರಿಯಾರಿಟಿ ಕೊಟ್ಟು ಇದನ್ನ ಮಾಡಿದ್ರೆ ನಿಮಗೂ ಪುಣ್ಯ ಬರುತ್ತೆ, ನಾವಿಲ್ಲಿ ಪ್ರಸ್ತಾಪ ಮಾಡಿದಂತ ನಮಗೂ ಪುಣ್ಯ ಬರುತ್ತೆ. ಹಾಗಾಗಿ ದಯವಿಟ್ಟು ಇದು ಮಾಡಬೇಕು. ಇದು ಬಹಳ ಅಗತ್ಯವಾದ ವಿಚಾರ ಆಗಿದೆ. ಅದಕ್ಕೆ ಮುಂದಿನ ಈ ಸೆಷನ್ ಮುಗಿಯೋ ಮುಂಚೆ ಸ್ವಲ್ಪ ಸಮಯ ನೋಡಿಕೊಂಡು ಒಂದು ಅರ್ಧ ಗಂಟೆ ಚರ್ಚೆನ ಅವಕಾಶ ಮಾಡಿಕೊಡ್ತೇನೆ. ನಾನೇನು ಸನ್ಮಾನ್ಯ ಗೃಹ ಸಚಿವರಲ್ಲಿ ಗೇಮ್ ಆಗಿರ್ಲಿ, ಗೇಮ್ ಆಫ್ ಸ್ಕಿಲ್ ಆಗಿರ್ಲಿ ಅಥವಾ ಚಾನ್ಸ್ ಆಗಿರ್ಲಿ, ಬೆಟ್ಟಿಂಗ್ ಈಗ ಅವಕಾಶ ಇರಬಾರ್ದು. ಸ್ಕಿಲ್ಲಿಂಗ್ ಎಷ್ಟು ಬೆಟ್ಟಿಂಗ್ ಮಾಡಕ್ ಅವಕಾಶ ಆಗಬಾರ್ದು ಅನ್ನೋದು ನೋಡಿ. ದಯವಿಟ್ಟು ನಾನು ಸರ್ಕಾರವನ್ನು ಒತ್ತಾಯ, ಈವನ್ ಸ್ಕಿಲ್ಲಿಂಗ್ ಆಗಿದ್ರು ಸಹ ಬೆಟ್ಟಿಂಗ್ ಈಗ ಅವಕಾಶ ಇರಬಾರ್ದು. ಅಷ್ಟೇ ನಾನು ಸರ್ಕಾರದ ಗಮನ. ನೋಡಿ, ಕಾನೂನು ಏನನ್ಕೋ ತರಬಹುದು, ಅದನ್ನ ಹೇಗೆ ಇಂಪ್ಲಿಮೆಂಟ್ ಮಾಡ್ತಾರೆ ನೋಡಿ. ನಿಜ ನಮ್ಮ ದೇಶ ಎಂತ ಕಾನೂನು ಇಲ್ಲ, ಎಂತೆಂತ ಕಾನೂನು ಇದೆ, ಇಂಪ್ಲಿಮೆಂಟ್ ಮಾಡ್ತೀರಾ? ಇಂಪ್ಲಿಮೆಂಟ್ ಮಾಡಬೇಕಾದ ಸಿಸ್ಟಮ್ ಅಳವಡಿಸಿಕೊಳ್ಳಿ. ಇದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಒಟ್ಟಾಗಿ ಒಂದು ತೀರ್ಮಾನ ತೆಕ್ಕೊಂಡಿದ್ರೆ ಮಾತ್ರ ನಿಲ್ಲಿಸೋದು, ಇಲ್ಲದ ನಿಲ್ಲುದಿಲ್ಲ. ಅದಕ್ಕೆ ಸರ್, ಐ ವಿಲ್ ಎಕ್ಸ್ಪ್ಲೇನ್. ಈಗ ಸಾಹೇಬ್ರು ಡಿಸ್ಕಷನ್ ಸರ್, ಅವ್ರು ಏನ್ ವಿರುದ್ಧವಾಗಿ ಏನು ಹೇಳ್ತಾ ಐಟಿಗೆ ಬರುತ್ತೆ. ಗೇಮಿಂಗ್ ಪಾಲಿಸಿ ಐಟಿಗೆ ಬರುತ್ತೆ. ಈಗ ಸಾಹೇಬ್ರು ಹೇಳ್ದಂಗೆ ಸ್ಕಿಲ್ಲಿಂಗ್ ಅಲ್ಲಿ ಬೆಟ್ಟಿಂಗ್ ಇಡಬಾರ್ದು ಅಂತ ಹೇಳ್ತಾ ಇದ್ದೆ. ತಾವು ಹೇಳಿದ್ರಿ ಸರ್, ಸುಡುಕೋ ಇರ್ಬೋದು, ಚೆಸ್ ಇರ್ಬೋದು, ಗೇಮ್ ಆಫ್ ಸ್ಕಿಲ್. ಈಗ ಫ್ಯಾಂಟಸಿ ಸ್ಪೋರ್ಟ್ಸ್ ಅಂತಾನು ಗೇಮ್ ಆಫ್ ಸ್ಕಿಲ್ ಬ್ರಾಕೆಟ್ ಮಾಡಿಬಿಟ್ಟಿದ್ದಾರೆ. ಈಗ ನೀವು ಹೇಳ್ದ ಗೊತ್ತಿರಬೇಕು ಸರ್, ನಮ್ಮ AVGC ಪಾಲಿಸಿ ಪ್ರಕಾರನೇ $4.5 ಬಿಲಿಯನ್ ಎಕಾನಮಿ ಸರ್ ಇದು ಗೇಮಿಂಗ್. ಇದು 3 ವರ್ಷದಲ್ಲಿ $9 ಬಿಲಿಯನ್. ಸರ್, ನಿಮ್ಗೆ ಆಶ್ಚರ್ಯ ಆಗುತ್ತೆ, ಇಂಡಿಯಾನಲ್ಲಿ ಕ್ಲೋಸ್ ಟು ಅರೌಂಡ್ 590 ಮಿಲಿಯನ್ ಗೇಮರ್ಸ್ ಆರ್ ದೇರ್ ಅಂಡ್ 140 ಮಿಲಿಯನ್ ಗೇಮರ್ಸ್ ಆರ್ ಪೇಡ್ ಗೇಮರ್ಸ್. ನೀವು ಹೇಳ್ದಂಗೆ ಈ ಸ್ಪೀಕರ್ ಅವ್ರು ಹೇಳ್ದಂಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಯಾಕೆ ಒಗ್ಗೂಡಿ ಕಾನೂನು ತರಬೇಕು ಅಂದರೆ, GST ಕೌನ್ಸಿಲ್ನಲ್ಲಿ ಈಗ ಆನ್ಲೈನ್ ಗೇಮಿಂಗಿಗೆ 28% GST ಹಾಕಿದ್ದಾರೆ ಸರ್. ತಮ್ಗೆ ಗೊತ್ತಿರೋ ಹಾಗೆ ಈಗ ಗೇಮಿಂಗ್ ಈಗ ಇಲ್ಲ ಈ ಸರ್ವರ್ ಮೇಲೆ ಆಡೋದು ಬಿಟ್ಬಿಟ್ಟಿದ್ದಾರೆ ನಮ್ಮವರು. ಈಗ ಹೋಗಿ ಈಸ್ಟರ್ನ್ ಯುರೋಪಿಯನ್ ಸರ್ವರ್ ಇರ್ಬೋದು, ನಿಮ್ಮ ಸೌತ್ ಅಮೆರಿಕನು ಚೈನಾ ಸರ್ವರ್ ಮೇಲೆ ಆಡ್ತಾ ಇದ್ದಾರೆ. ಅದಕ್ಕೆ ಮುಂಚೆ ಅಟ್ಲೀಸ್ಟ್ ನಾವು ನಿಯಂತ್ರಣ ಮಾಡಿದ್ರೆ ಇಲ್ಲಿ ಯಾರು ಆಡಿಸ್ತಾ ಇದ್ದಾರೆ, ಎಲ್ಲ ಆಡಿಸ್ತಾ ಇದ್ದಾರೆ ಗೊತ್ತಾಗ್ತಾ ಇತ್ತು. ಅವಾಗ ಪೊಲೀಸರು ಹೋಗಿ ಆಕ್ಷನ್ ತಗೋಬೋದಾಗಿತ್ತು. ಅವ್ರದ್ದು ಫಸ್ಟ್ ಏನಿದೆ, ಹೌದೇ ಎಂಟೈಸ್, ನೀವು ಹೇಳಿದ್ರಲ್ಲ ಸರ್, 1 ಲಕ್ಷ ರೂಪಾಯಿ ನಿಮ್ಮ ಹತ್ರ ಇದೆ, ನೋ GST ಅಂತ ಫಸ್ಟ್ ಅವ್ರದ್ದು ಅಡ್ವರ್ಟೈಸ್ಮೆಂಟ್ ಸರ್. ನೋ GST, ನೋ KYC. ಅವರ್ ಪೀಪಲ್ ಆರ್ ಗೋಯಿಂಗ್ ಅಂಡ್ ಪ್ಲೇಯಿಂಗ್ ಆನ್ ಫಾರಿನ್ ಸರ್ವರ್ಸ್. ಅಲ್ಲಿ ಏನಾದರೂ ಅವರಿಗೆ ಮೋಸ ಆದ್ರೂ ಕೂಡ ಯಾರು ಏನು ಮಾಡ್ಲಿಕ್ಕೆ ಆಗಲ್ಲ, ಬಿಕಾಸ್ ವಿ ಡೋಂಟ್ ನೋ ಹೂ ದೇ ಆರ್, ವೇರ್ ದೇ ಆರ್. ಸೊ ಅದಕ್ಕೆ ನೀವು ಹೇಳ್ದಂಗೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎಲ್ಲರೂ ಸೇರಿ ಇದನ್ನ ಮಾಡಿದ್ರೆ ಒಂದು ಹಂತಕ್ಕೆ ಬರುತ್ತೆ ಸರ್. ಮತ್ತೆ ಚರ್ಚೆ ಮಾಡ ಬರ್ತೇನೆ ಒಂದೇ ವಿತ್ ಯುವರ್ ಪರ್ಮಿಷನ್ ನನಗೆ ಒಂದು ಬರೆದಿದೆ ಸ್ವಾಮಿ. 8,000 ಬೋನಸ್ ತಕ್ಷಣ ಪ್ರತಿದಿನ ಗೆಲ್ಲಿರಿ. ಓಕೆ. ಅಂಡ್ ನಂದೊಂದು ಹೆಸರಿನಲ್ಲಿ ವ್ಯಾಲೆಟ್ ಬೇರೆ ಮಾಡ್ಬಿಟ್ಟಿದ್ದಾರೆ. 1,62,000 ರೂಪಾಯಿ ಹಾಕ್ಬಿಟ್ಟಿದೀವಿ ಅಂತ. ಓಕೆ. ಅಲ್ಲ ಎಲ್ಲರಿಗೂ ಬರ್ತಾ ಇದೆ. ನಿಮ್ ಮೊಬೈಲ್ ನೀವು ನೋಡಲ್ಲ, ಅದೇ ಪ್ರಾಬ್ಲಮ್. ಈಗ ಎಲ್ಲರಿಗೂ ಬರ್ತಾ ಇದೆ. ಅದೇನು ಸುರೇಶ್ ಕುಮಾರ್ ಅವರೇ, ನನ್ನ ಪ್ರಶ್ನೆ ಇದೆ, ಇದನ್ನ ನೀವು ನಿಮ್ಮ ಸೀರಿಯಸ್ನೆಸ್ ನಾನು ಒಪ್ಕೊಳ್ತೀನಿ. ಇನ್ನೊಂದು ಅರ್ಧ kg ಜಾಸ್ತಿ ಪ್ರೆಷರ್ ಹಾಕಿ ದಯವಿಟ್ಟು ಕ್ರಮ ಮಾಡಿ. ಓಕೆ. ಈಗ ಆನ್ಲೈನ್ ಈ ಗೇಮ್ಸ್ ಬೆಟ್ಟಿಂಗ್ ಬಗ್ಗೆ ಎಲ್ಲವೂ ಕೂಡ ನಾವು ಅರ್ಧ ಗಂಟೆ ಚರ್ಚೆ, ಈ ಒಂದು ಅಧಿವೇಶನ ಮುಗಿ ಮುಂಚೆ ಅದಕ್ಕೆ ಸಮಯ ನೀವು ಕರೆಕ್ಟಾಗಿ ಚರ್ಚೆ ಬೇಗ ಮಾಡಿದರೆ ನಮಗೆ ಸಮಯ ಸಿಕ್ಕಿದ್ರೆ ಖಂಡಿತವಾಗಿ ನಾನು ಕೊಡ್ತೇನೆ. ಈಗ ನಮ್ಮ ಇಲ್ಲಿ ಗೇಮಿಂಗ್ ಒಂದು ಕರೆಕ್ಟ್ ಇರಲಿ, ಅದರ ಒಳಗಡೆ ಇರುವಂಥ ಗೇಮಿಂಗ್